ಎಲ್ಲ ಕೋಲಾರ ಜನತೆಗೆ ಒಂದೇ ಇವತ್ತು ವಿಡಿಯೋ ಮಾಡುವ ಉದ್ದೇಶ ಏನಂದ್ರೆ, ನಮ್ಮ ಮಟನ್ ಮಾರ್ಕೆಟ್ ಪರಿಸ್ಥಿತಿ ಬಹಳ ಕೆಟ್ಟೋಗಿದೆ. ಬರುವ ಜನ ಇಲ್ಲಿ ಮೋರಿನಲ್ಲಿ ಬೀಳ್ತಾ ಇದ್ದಾರೆ, ಕೈ ಕಾಲು ಹಾಕ್ತಾ ಇದ್ದಾರೆ, ಬಿದ್ದೋಗ್ಬಿಡ್ತಾ ಇದ್ದಾರೆ. ಅಷ್ಟು ಕಲಿದೈತೆ ನಮ್ಮ ಮಟನ್ ಮಾರ್ಕೆಟು. ಅದು ಫೋಟೋ ನಿಮ್ಗೆ ನಾನು ತೋರಿಸ್ತೀನಿ. ಯಾಕಂದ್ರೆ ನಾವು ನಗರಸಭೆಗೆ ಮಾಹಿತಿ ಕೊಟ್ರೇನು ಅವರು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಮತ್ತೆ ಎಷ್ಟೋ ತಿಂಗಳಿಂದ ಅವ್ರ ಹಿಂದೆ ಇದೀವಿ ನಾವು. ಅವರು ಬರಕ್ಕೆ ಇಲ್ಲಿ ಇಷ್ಟನೇ ಪಡ್ತಾ ಇಲ್ಲ. ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ನಾವು ಹೊಟ್ಟೆಗೆ ಮಾರುವ ಪದಾರ್ಥ, ಹೊಟ್ಟೆ ತಿನ್ನುವ ಪದಾರ್ಥ ಇಲ್ಲಿ ನಮ್ಮ ಮಟನ್ ಮಾರ್ಕೆಟ್ ಆಗ ಕೊಡೋದು. ಆದ್ರೇನು ಇಲ್ಲಿ ಮೋದಿಗಳು ಇಷ್ಟು ಗಲೀಜೈತೆ ಅಂದ್ರೆ ಬರೋ ಜನನು ಬೇಜಾರು. ಎಲ್ಲ ಆಫೀಸರ್ ಆಗಲಿ ಡಿಪಾರ್ಟ್ಮೆಂಟ್ ಎಲ್ಲ ಇಲ್ಲಿ ಬರ್ತಾರೆ, ಏನಪ್ಪ ಮಾರ್ಕೆಟ್ ಈ ತರ ಐತೆ ಅಂತಾರೆ. ಅವರು ಅಧಿಕಾರಿಗಳು ಏನ್ ಹೇಳ್ತಾರೆ ಅಂದ್ರೆ, ನಗರಸಭೆ ಅಧಿಕಾರಿಗಳು ಎಲ್ಲಾ ಅಂಗಡಿಗಳಿಗೆ ಗಿಲಾಸ್ ಹಾಕಿದ್ರೆ ಮಾತ್ರ ನಾವು ಕ್ಲೀನ್ ಮಾಡ್ತೀವಿ ಅಂತ ಹೇಳ್ತಾರೆ. ಅಂಗಡಿಗಳಿಗೆ ಗಿಲಾಸ್ಗೇನೋ ಮೋದಿಗೆ ಏನ್ರಿ ಸಂಬಂಧ? ಯಾಕಂದ್ರೆ ಸಾವಿರ ಜನಗಳು ಇಲ್ಲಿ ಸುತ್ತಾಡೋದು, ಜನರು ಬರೋದು ಆಚೆಯಿಂದ. ಅದಕ್ಕೇನೋ ಅಂಗಡಿಗಳಿಗೆ ಗಿಲಾಸ್ ಏನ್ ಸಂಬಂಧ? ಗಿಲಾಸ್ಗಳು ಹಾಕ್ಲೇಬೇಕಂದ್ರೆ ನಿಮ್ಗೆ ಶಕ್ತಿ ಇದ್ರೆ ತಡೀರಿ, ಅದಕ್ಕೆ ಅಂಗಡಿಗಳು ಬಂದ್ ಮಾಡಿ ಸೀಸ್ ಮಾಡಿ ಅಂಗಡಿಗಳು. ಅವ್ರು ಹಾಕುವವರೆಗೂ ತೆಗೆಯಕ್ ಕೊಡ್ಬೇಡಿ, ಅದು ನಿಮ್ದು ಶಕ್ತಿ. ನೀವು ಹಾಕುವವರೆಗೂ ನಾವು ಮರಿ ಕ್ಲೀನ್ ಮಾಡಲ್ಲ ಅಂದ್ರೆ ಏನ್ ಮಾತಿದು? ಒಂದು ಚಾಲೆಂಜ್ ಮಾಡಂಗಾಯ್ತು. ಇಲ್ಲಿ ಮಟನ್ ಮಾರ್ಕೆಟ್ ಅಲ್ಲಿ ಜನ ಹೆಂಗಿದಾರಂದ್ರೆ, ಪಕ್ಕದಾಗಿ ಕಕ್ಕೋಸಿದ್ರೆ ಊಟ ಮಾಡ್ತಾರ ಅಂತ ಜನ ಇಲ್ಲಿ ಬದುಕ್ತಾ ಇರೋದು. ಅವ್ರಿಗೆ ನೀವು ಚಾಲೆಂಜ್ ಮಾಡ್ರೆ ನಿಮ್ ಮರಿ ಕ್ಲೀನ್ ಮಾಡಲ್ಲ, ಅವ್ರ ಗಿಲಾಸ್ ಆಗಲ್ಲ ಅಷ್ಟೇ. ನಾವು ನಮ್ಮ ಅಂಗಡಿಗೆ ಕಿಸಾನ್ ಮಟನ್ ಇಷ್ಟ ಅಲ್ಲ ನಮ್ದು. ನಾವೆಲ್ಲ ಗಿಲಾಸ್ಗಳು ಹಾಕಿ ಎಲ್ಲ ಟೈಲ್ಸ್ ಎಲ್ಲ ಹಾಕಿ ಅಂಗಡಿಯಾಗ ನಾವು ಕ್ಲೀನ್ ಆಗಿ ಸ್ವಚ್ಛವಾಗಿ ಮಾಡ್ಕೊಂಡಿದೀವಿ ನಾವು. ಆದ್ರೇನು ನಮ್ಮ ಅಂಗಡಿ ಮುಂದೆ ಇಷ್ಟು ಗಲೀಜ್ ಐತೆ ಅಂದ್ರೆ ಒಂಥರ ಬೇಜಾರಾಗುತ್ತೆ ನಮ್ಗೆ. ಇಷ್ಟು ಒಳ್ಳೆ ಅಂಗಡಿ ಮಾಡಿ ನಾವು ನಮ್ಮ ಅಂಗಡಿ ಮುಂದೆ ಈ ತರ ಐತೆ ಅಂದ್ರೆ. ಅದಕ್ಕೆ ನಾನು ಮಾನ್ಯ ಶಾಸಕರಾದ ಕತ್ತೂರು ಮಂಜು ಅವ್ರಿಗೇನೋ 1 ವರ್ಷ ಮೊದಲೇ ಹೇಳಿದ್ದೆ, ನಮ್ಮ ಮಾರ್ಕೆಟ್ ಪರಿಸ್ಥಿತಿ ಸರಿ ಇಲ್ಲ, ಬಂದು ವಿಸಿಟ್ ಮಾಡಿ ನೀವು ನೋಡಿ ಒಂದ್ಸಲ, ಏನಾದ್ರು ನಮ್ಗೆ ಅದರ ಬಗ್ಗೆ ಕೆಲಸ ಮಾಡ್ಕೊಡಿ ಅಂತ ನಾವು ಹೇಳಿದ್ರು. ನಮ್ಮ ಶಾಸಕರಾದ ಕತ್ತೂರು ಮಂಜು ಅವರು ಇವತ್ತರೆಗೂ ಮಾರ್ಕೆಟ್ಗೆ ಬಂದಿಲ್ಲ. ಕೋಟ್ಯಾಂತರ ರೂಪಾಯಿ ತಂದು ರೋಡ್ಗಳಿಗೆ ಹಾಕ್ತಾ ಇದಾರೆ ಕೋಲಾರಾಗ. ಆಗ್ಲಿ ಒಳ್ಳೆ ಕೆಲಸ. ಅದೇ ಒಂದ್ಸಲ ನಮ್ಮ ಮಾರ್ಕೆಟ್ಗೆ ಬಂದು ನೋಡಿ ಏನ್ ಪರಿಸ್ಥಿತಿ ಐತೆ, ಇಲ್ಲಿ ಜನ ಹೊಟ್ಟೆಗೆ ತಿನ್ನುವ ಪದಾರ್ಥಗಳು ಕೊಡೋದು. ನಾವು ಇಲ್ಲಿ ಬರುವ ಜನರಿಗೆ ಕಷ್ಟ ಆಗ್ತಾ ಇದೆ ಹೇಳಿದ್ರೆ, ಗಿಲಾಸ್ ಹಾಕೋವರೆಗೂ ನಾವು ಕ್ಲೀನ್ ಮಾಡಲ್ಲ ಅಂತ ನಗರಸಭೆ ಅಧಿಕಾರಿಗಳು ಹೇಳ್ತಾರೆ. ಇದೆಲ್ಲ ತಪ್ಪು. ಗಿಲಾಸ್ ಅಂಗಡಿಗೇನೋ ಮೋದಿಗೆ ಸಂಬಂಧನೇ ಇಲ್ಲ. ಸುಮ್ಮನೆ ಇವ್ರು ಕ್ಲೀನ್ ಮಾಡಕ್ಕೆ ಶಕ್ತಿ ಇಲ್ಲ ಅಂತ ಹೇಳಿ ಈ ತರ ಛೂ ಮಾರಿ ಬಿಡ್ತಾರೆ ಅಷ್ಟೇ ಇವರು ನಗರಸಭೆಯವರು. ಬರೀ ದುಡ್ಡು ಬೇಕಾದ್ರೆ ಬರ್ತಾರೆ, ದಪ್ಪಾಳಿಕೆ ಮಾಡ್ತಾರೆ ನಮ್ಮ ಮೇಲೆ. 100 ರೂಪಾಯಿಗೆ 500 ರೂಪಾಯಿ ಬಡ್ಡಿ ಹಾಕ್ತಾರೆ ನಗರಸಭೆಯಲ್ಲಿ. ಇಷ್ಟು ಮಾತ್ರ ನಮ್ಮ ನಗರಸಭೆ ನಡೀತಾ ಇದೆ. ನೋಡಿ ನಿಮ್ ಮೋರಿ ತೋರಿಸ್ತೀನಿ ನಾನು ನಿಮ್ಗೆ, ನಮ್ಮ ಅಂಗಡಿ ಮುಂದೆ ಹೆಂಗೈತೆ ಅಂತ ನೋಡಿ. ನಮ್ಮ ಅಂಗಡಿ ಎಲ್ಲ ಗಿಲಾಸ್ ಸಿಸ್ಟಮ್ ಐತೆ. ಆದ್ರೂ ನೋಡಿ ನಮ್ಮ ಅಂಗಡಿ ಮುಂದೆ ಹೆಂಗೈತೆ. ಇಷ್ಟು ಗಲೀಜ್ ನಮ್ಮ ಅಂಗಡಿ ಮುಂದೆ ಐತೆ. ನಾವು ಅಂಗಡಿಗೆಲ್ಲ ಗಿಲಾಸ್ ಹಾಕಿ ಸ್ವಚ್ಛವಾಗಿ ಮಾಡಿದ್ವಿ. ಆದ್ರೇನು ನಮ್ಮ ಅಂಗಡಿ ಮುಂದೆ ಗಲೀಜ್ ಐತೆ, ನಮ್ಗೆ ಬೇಜಾರಾಗುತ್ತೆ. ಅದಕ್ಕೆ ನಮ್ಮ ಶಾಸಕರಾದ ಕತ್ತೂರು ಮಂಜು ಅವರು ಇದ್ರ ಮೇಲೆ ಗಮನ ಕೊಡ್ಬೇಕು. ಮತ್ತೆ ಅಧಿಕಾರಿಗಳ ಕರೆದು ವಾರ್ನಿಂಗ್ ಕೊಡ್ಬೇಕಂತ ನಿಮಗ ಕಡೆ ಕೇಳ್ಕೊಳ್ತೀನಿ. ಜೈ ಹಿಂದ್, ಜೈ ಕೋಲಾರ.